ಹಾಯ್ ನಮಸ್ತೆ ರೀ ಫ್ರೆಂಡ್ಸ್ ಎಲ್ಲರಿಗೂ ಏನೋ ಟೇಸ್ಟ್ ಮಾಡ್ತಿದಾರ ಇವರು ಅಂತಂದ್ರೆ ಏನೋ ಹೊಸದನ್ನು ಮಾಡಿ ತೋರಿಸ್ಯಾರ ಅಂತ ಅನ್ನಿಸ್ಬೋದು ನಿಮಗೆ. ಹೌದು, ಇವತ್ತು ನಾನು ನಿಮಗೆ ಒಂದು ಸೂಪರಾಗಿರೋ ಒಂದು ಹೆಲ್ದಿ ಮತ್ತು ಟೇಸ್ಟಿಯಾಗಿರೋದು ರೆಸಿಪಿ ತೋರಿಸ್ಕೊಡೋಣ ಅಂತ ಅಂದ್ಕೊಂಡೀನಿ. ಏನಪ್ಪ ಅಂತಂದ್ರೆ ಗರಂ ಮಸಾಲ ಹಾಕಿ ಚಕ್ಕೋಲೆನ ಯಾವ ಥರ ಮಾಡೋದು ಅಂತ ನಿಮಗೆ ನಾನಿವತ್ತು ತೋರಿಸ್ಕೊಡ್ತೀನಿ. ವಿಡಿಯೋ ಫುಲ್ ಲೆಂತ್ ಆಗ್ತದೆ ಅಂತಂದು ನಾನು ಸ್ಪೀಡ್ ಮೋಡಲ್ಲಿ ಹಾಕಿದ್ದೀನಿ ಇದನ್ನು ವಿಡಿಯೋನ. ಈ ಹಿಂದಿನ ವಿಡಿಯೋದಾಗ ನಾನು ಮೆಂತ್ಯ ಸೊಪ್ಪು ಹಾಕಿ ಯಾವ ಥರ ಚಕ್ಕೋಲೆ ಮಾಡೋದು ಅನ್ನೋದನ್ನು ತೋರಿಸ್ಕೊಟ್ಟಿದ್ದೆ. ತುಂಬ ಜನ ಅದನ್ನು ಭಾಳ ಇಷ್ಟಪಟ್ಟು ಮಾಡ್ಕೊಂಡು ಚೆನ್ನಾಗಿತ್ತು ಅಂತ ಕಮೆಂಟ್ ಮಾಡಿ ಹೇಳ್ಯಾರ. ಆಮೇಲೆ ಇದು ಭಾಳ ಚೆನ್ನಾಗಿ ಟೇಸ್ಟ್ ಆಗ್ತೈತಿ. ಇದನ್ನು ಯಾವ ಥರ ಮಾಡೋದಪ್ಪ ಅಂತಂದರೆ, ಈಗ ನಾನು ಒಂದು 3 ಜನಕ್ಕಾಗಷ್ಟು ನಾನು ಇದನ್ನು ಮಾಡ್ತಿದ್ದೇನೆ ಚಕ್ಕೋಲೆನ. ಹಾಗಾಗಿ ಒಂದು 2 ಬಟ್ಲು ಆಗೋಷ್ಟು ನಾನು ಗೋಧಿ ಹಿಟ್ಟನ್ನು ಒಂದು ಸ್ವಲ್ಪ ಉಪ್ಪು ಹಾಕಿ ಗಟ್ಟಿಯಾಗಿ ಕಲಸಿಟ್ಕೊಂಡೀನಿ. ಈಗ ಮಸಾಲೆಗೆ ಏನೇನು ಬೇಕು ಅಂತ ನೋಡೋಣ. ಒಂದು ಈರುಳ್ಳಿ, ಒಂದು ದೊಡ್ಡ ಸೈಜಿನ ಒಂದು ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ, ಲವಂಗ, ಚಕ್ಕೆ, ಏಲಕ್ಕಿ, ಕೊತ್ತಂಬರಿ ಕಾಳು, ಆಮೇಲೆ 1 ಸ್ಪೂನಿನಷ್ಟು ಹುರಿಗಡಲೆ, ಆಮೇಲೆ ಒಂದು ಅರ್ಧ ಬಟ್ಲಷ್ಟು ಕೊಬ್ಬರಿ, ಒಂದು ಟೊಮ್ಯಾಟೊ, ಆಮೇಲೆ ಕೊತ್ತಂಬರಿ. ಇಷ್ಟನ್ನು ನಾನು ತಗೊಂಡು ಈಗ ಇದನ್ನೆಲ್ಲ ನಾನು ಏನೇನು ತಗೊಂಡಿದ್ನಲ್ಲ ಅದನ್ನ ಎಲ್ಲ ನಾನು ಒಂದು ತವಾ ಮೇಲೆ ಒಂದು ಸ್ವಲ್ಪ ಆಯಿಲ್ ಹಾಕಿ ಎಲ್ಲದನ್ನು ನಾನು ಫ್ರೈ ಮಾಡ್ಕೊತೀನಿ. ಈಗ ತವಾದಲ್ಲಿ ಹಾಕಿ ಫ್ರೈ ಮಾಡಿದ್ದಲ್ಲ ಅದನ್ನೆಲ್ಲದನ್ನು ನಾನು ಒಂದು ಮಿಕ್ಸಿ ಜಾರಿಗೆ ಹಾಕಿ ನೈಸಾಗಿ ಗ್ರೈಂಡ್ ಮಾಡ್ಕೊಂಡು ಬಂದೀನಿ. ಈಗ ಒಲೆ ಮೇಲೆ ಈ ಥರ ಒಂದು ಚಕ್ಕೋಲೆ ಮಾಡೋಕ್ಕಪ್ಪ ಅಂತಂದ್ರೆ ಒಂದು ಸ್ವಲ್ಪ ಪಾತ್ರೆ ಅಗಲ ಇರೋದನ್ನು, ಬಾಯಿ ತಳ ಅಗಲ ಇರೋದನ್ನು ತಗೋಬೇಕು. ಯಾಕಂತಂದ್ರೆ ಅದು ಚಕ್ಕೋಲೆ ಎಲ್ಲ ಕೊರೆದು ಹಾಕ್ತಾವಲ್ಲ, ಈ ಥರ ಕೈ ಆಡ್ಸೋಕ್ಕೆಲ್ಲ ಆಮೇಲೆ ಬೇಯಕ್ಕೆ ಅದು ಸ್ವಲ್ಪ ಇದು ಈಸಿ ಆಗ್ತೈತಿ ಅನ್ನೋದಕ್ಕೋಸ್ಕರ ಈ ಥರ ಪಾತ್ರೆ ತಳ ಅಗಲ ಇರಬೇಕು. ನೋಡಿರಿ, ಒಂದು 4 ಸ್ಪೂನಿನಷ್ಟು ನಾನು ಆಯಿಲ್ ಹಾಕಿ ಒಂದು ಸ್ವಲ್ಪ ಬಿಸಿ ಆದಮೇಲೆ ಒಂದು 2 ಸ್ಪೂನಿನಷ್ಟು ನಾನು ಖಾರ ಪುಡಿ ಹಾಕ್ಕೊಂಡೇನಿ. ಆಯಿಲ್ ಭಾಳ ಬಿಸಿ ಆಗಬಾರ್ದು, ಒಂದು ಸ್ವಲ್ಪ ಬೆಚ್ಚಗಾದ ತಕ್ಷಣ ಖಾರ ಪುಡಿ ಹಾಕಬೇಕು. ಇಲ್ಲ ಅಂತಂದ್ರೆ ಖಾರ ಸುಟ್ಟು ಹೋಯ್ತಪ್ಪ ಅಂದ್ರೆ ಟೇಸ್ಟ್ ಹೋಗ್ತೈತಿ. ಹಾಗಾಗಿ ನೋಡಿರಿ, ಅದು ಸ್ವಲ್ಪ ಖಾರ ಹಾಕಿ ಒಂದು ಸ್ವಲ್ಪ ಫ್ರೈ ಮಾಡಿ ಆದಮೇಲೆ ಈಗೇನು ನಾನು ಗ್ರೈಂಡ್ ಮಾಡಿ ಇಟ್ಕೊಂಡಿದ್ನಲ್ಲ ಮಸಾಲ, ಗರಂ ಮಸಾಲ, ಅದನ್ನು ನಾನು ಇದಕ್ಕೆ ಹಾಕಿ ಬಾಡಿಸ್ತಾ ಇದ್ದೀನಿ. ಆಮೇಲೆ ಒಂದು ಸ್ವಲ್ಪ ಅರಶಿನ ಪುಡಿ, ಆಮೇಲೆ ಅದು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನಾನು ಇದನ್ನ ಒಂದು ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ಇದನ್ನು ನಾನು ಮಸಾಲಾನ ಒಂದು ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ. ಉಪ್ಪನ್ನ ನೀವು ನೋಡ್ಕೊಂಡು ಹಾಕ್ಕೊಳ್ರಿ, ಮತ್ತು ಟೇಸ್ಟ್ ಮಾಡಿ ಮತ್ತೆ ಬೇಕಾದ್ರೆ ಹಾಕ್ಕೋಬೋದು. ಯಾಕಂತಂದ್ರೆ ಹಿಟ್ಟಿಗೆ ಒಂಚೂರು ಜಾಸ್ತಿನೇ ಹಾಕಿ ಕಲಸಿರ್ತೈತಿ. ಹಾಗಾಗಿ ನಾನು ಇದಕ್ಕೆ ನೀರನ್ನ ನೋಡಿ ಹಾಕ್ತಿದ್ದೇನೆ. ಯಾಕಂದ್ರೆ ಅದು ಚಪಾತಿ ಹಿಟ್ಟು ನಾನು ಎಷ್ಟು ಕಲಸೇನಲ್ಲ ಅದ್ರ ಮೇಲೆ ನೋಡ್ಕೊಂಡು ಒಂದು 4 ಗ್ಲಾಸ್ನಷ್ಟು ನಾನು ನೀರು ಹಾಕ್ತಿದ್ದೇನೆ ಇದಕ್ಕೆ. ಈಗ ನೋಡಿರಿ, ಇದಿಷ್ಟನ್ನು ಮಾಡಿ ಇದನ್ನ ಕುದಿಯಾಕೆ ಬಿಡಬೇಕು. ಅದನ್ನು ಮಧ್ಯಮ ಫ್ಲೇಮ್ನಾಗ ಇಟ್ಟು ಅದನ್ನು ಕುದಿಯಾಕಿಟ್ಟು ಈ ಕಡೆ ನಾವೇನು ಹಿಟ್ಟು ಕಲಸಿಟ್ಕೊಂಡಿದ್ನಲ್ಲ ಅದನ್ನ ನಾನು ಈಗ ಚಪಾತಿಗಿಂತ 2 ಪಟ್ಟು ಸೈಜ್ನಷ್ಟು ನಾನು ಉಳ್ಳಿ ಮಾಡ್ಕೊತಾ ಇದ್ದೀನಿ. ಅಂತಂದರೆ ಚಪಾತಿ ಥರ ತೆಳ್ಳಗೆ ಉದ್ದಬಾರ್ದು, ಒಂದು ಸ್ವಲ್ಪ ದಪ್ಪ ಸೈಜ್, ಚಪಾತಿಗಿಂತ ಒಂದು ಸ್ವಲ್ಪ ದಪ್ಪ ಉದ್ದಬೇಕು. ಹಾಗಾಗಿ ಸ್ವಲ್ಪ ದಪ್ಪಗೆ ನಾನು ಉಳ್ಳಿ ಮಾಡ್ಕೊತಾ ಇದ್ದೀನಿ. ಇದು ಭಾಳ ಟೇಸ್ಟಾಗೂ ಆಗ್ತೈತಿ, ಆಮೇಲೆ ಮಾಡೋದು ಈಸಿ. ಒಂದು ಸಲ ಮನ್ಯಾಗ ಟ್ರೈ ಮಾಡಿ ನೋಡಿರಿ, ಎಷ್ಟು ಟೇಸ್ಟಾಗಿರ್ತೈತಿ ಅಂತ. ಸೇಮ್ ನಾನ್ ವೆಜ್ ಊಟ ಮಾಡೋ ಥರನೇ ಆಗ್ತೈತಿ ಇದು. ಆಮೇಲೆ ಸೂಪ್ ಥರ ಇದನ್ನು ಕುಡಿತಾ ತಿನ್ನೋಕ್ಕೂ ಚೆನ್ನಾಗಿರ್ತೈತಿ. ಒಂದು ಸಲ ಟ್ರೈ ಮಾಡಿರಿ. ನೋಡಿರಿ, ನಾನು ಈ ಥರ ಉಳ್ಳಿ ಮಾಡಿಟ್ಕೊಂಡು ನಾನು ಚಪಾತಿನ ಒಂದು ಸ್ವಲ್ಪ ದಪ್ಪ ಸೈಜ್ ಈ ಥರನೇ ಇಟ್ಕೊಂಡು ನಾನು ಉದ್ದುತ್ತೇನೆ. ಆಮೇಲೆ ಮನೆಯಲ್ಲಿ ನೀವು ಈ ಥರ ಕಟರ್ ಇದ್ದರೆ ಅದರಲ್ಲಾದರೂ ನೀವು ಕಟ್ ಮಾಡ್ಬೋದು. ಇಲ್ಲ ಅಂತಂದರೆ ಚಾಕುದಲ್ಲಾದ್ರೂ ನೀವು ಮಾಡ್ಕೋಬೋದು. ಚಪಾತಿನ ಸ್ವಲ್ಪ ಹಿಟ್ಟನ್ನ ಹಾಕಿ ನಾವೇನು ಮಾಡ್ಕೊಂಡಿರ್ತೀವಿ, ಗಟ್ಟಿ ಕಲಿಸ್ಕೊಂಡಿರ್ತಾವಲ್ಲ ಚಪಾತಿ, ಅದು ಅಂಟ್ಕೊಳಂಗಿಲ್ಲ. ಈ ಥರ ರೋಲ್ ಕಟರ್ ಇದ್ದರೆ ಫಾಸ್ಟಾಗಿ ಆಗ್ತೈತಿ. ಇರಲಿಲ್ಲ ಅಂತಂದ್ರೂ ನೀವು ಚಾಕುದಲ್ಲಾದ್ರೂ ನೀವು ಕಟ್ ಮಾಡ್ಕೋಬೋದು. ಈ ಥರ ಇದ್ದರೆ ಒಂದು ಸ್ವಲ್ಪ ಫಾಸ್ಟಾಗಿ ಆಗ್ತೈತಿ ಅಂತ ಅಷ್ಟೆ.
ನೋಡಿರಿ ಒಂದು ಸ್ವಲ್ಪ ಕೈಗೆ ಒಂದಕ್ಕೊಂದು ಅಂಟ್ಕೊಳಲ್ಲ, ಯಾಕಂತಂದ್ರೆ ಹಿಟ್ಟನ್ನ ಸ್ವಲ್ಪ ಗಟ್ಟಿಯಾಗೆ ನಾದ್ಕೊಂಡಿರ್ತೈತಲ್ಲ, ಹಾಗಾಗಿ ನೋಡಿರಿ ಈ ಥರ ಕಟ್ ಮಾಡ್ಕೊಂಡಿದ್ದನ್ನು ಇದೇನು ಕುದೀತಾ ಇರ್ತೈತಲ್ಲ ಇದಕ್ಕೆ ನಾವು ಹಾಕಿ ಅದನ್ನು ಕೈ ಆಡಿಸ್ಬಾರ್ದು, ಹಾಗೆ ಮುಚ್ಚಿಬಿಡ್ಬೇಕು. ಲೋ ಫ್ಲೇಮ್ನಾಗ ಇಟ್ಟ ಮಾಡಬೇಕು ಇವಾಗಲಿಂದ. ನೋಡಿರಿ ಮತ್ತು ಅದಿಷ್ಟೇ ಅದು ಬೇಯೋದ್ರೊಳಗೆ ಮತ್ತೊಂದನ್ನು ನಾವು ಉದ್ಕೊಂಡು ಈ ಥರ ಮಾಡೋಷ್ಟೊತ್ತಿಗೆ ಅದು ಒಂದಕ್ಕೊಂದು ಬಿಟ್ಕೊಂಡು ಒಂದನ್ನು ಉದ್ದಿ ಒಂದನ್ನು ಹಾಕೋಷ್ಟೊತ್ತಿಗೆ ಅದು ಬೆಂದು ಬಿಟ್ಟಿರ್ತೈತಿ. ಹಾಗಾಗಿ ಮಾಡೋದೇನು ಲೇಟ್ ಆಗಲ್ಲ ಇದು. ಇಷ್ಟೇ, ಇದೆಲ್ಲ ಅಷ್ಟು ಎಲ್ಲ ಹಾಕಾದ್ಮೇಲೆ ಒಂದು 5 ನಿಮಿಷ ಇದನ್ನು ಲೋ ಫ್ಲೇಮ್ನಾಗಿಟ್ಟು ಬೇಯಿಸ್ಬಿಟ್ರೆ ಇದು ಮುಗೀತು. ನಿಮಗೆ ನೀರೇನಾದರೂ ಕಡಿಮೆ ಅನ್ನಿಸ್ತಪ್ಪ ಅಂದ್ರೆ ಒಂದು ಸ್ವಲ್ಪ ನೀರನ್ನ ಬೆಚ್ಚಗೆ ಮಾಡಿ ಮತ್ತೆ ಹಾಕಿರಿ. ಒಂದು ಸ್ವಲ್ಪ ಟೇಸ್ಟ್ ನೋಡಿ, ಉಪ್ಪು ಕಡಿಮೆ ಆದರೆ ಉಪ್ಪು ಹಾಕಿರಿ. ಇಷ್ಟೇ, ಇದು ಮುಗೀತು ಫ್ರೆಂಡ್ಸ್. ಇದು ನೋಡಿರಿ ಎಷ್ಟು ಚೆನ್ನಾಗಿ ಬಂದೈತಿ, ಒಂದು ಸ್ವಲ್ಪನೂ ಅಂಟ್ಕೊಂಡ್ಲಾರ್ದಂಗೆ ಎಷ್ಟು ಚೆನ್ನಾಗಿರ್ತೈತಿ. ಈ ಥರ ಸೂಪ್ ಥರ ಇದ್ದಾಗನೇ ಇದನ್ನು ಆಫ್ ಮಾಡಿಬಿಡ್ರಿ. ಇದೇ ಥರನ ತಿನ್ನೋಕೆ ಟೇಸ್ಟ್ ಇದು. ಫ್ರೆಂಡ್ಸ್, ಇದು ಇವತ್ತು ನಾನು ಮಾಡಿರೋ ಮಸಾಲ ಚಕ್ಕೋಲೆ. ನಿಮಗೆ ಈ ರೆಸಿಪಿ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಹೊಸದಾಗಿ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ನಾನು ಮಾಡಿ ತೋರಿಸೋ ಎಲ್ಲ ಈಸಿ ರೆಸಿಪಿನೂ ಫಸ್ಟ್ ನಿಮಗೆ ಬಂದು ನೋಟಿಫಿಕೇಷನಿಗೆ ಬರ್ತೈತಿ. ಮತ್ತು ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಕಮೆಂಟ್ ಮಾಡಿರಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್. ಅಲ್ಲಿ ತನಕ ನಿಮಗೆಲ್ಲರಿಗೂ ಧನ್ಯವಾದಗಳು.